ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 2026ರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪುತ್ರದ ಏಕಾದಶಿ ಯಾವಾಗ, ಪೂಜೆಗೆ ಶುಭ ಸಮಯ ಮತ್ತು ಪಾರಾಯಣದ ಸಮಯ, ಪೂಜಾ ವಿಧಾನ, ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಯಾವ ನಿಯಮಗಳನ್ನು ಅನುಸರಿಸಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಶಾಸ್ತ್ರಗಳ ಪ್ರಕಾರ ಪ್ರತಿ ತಿಂಗಳ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ಸಮಯದಲ್ಲಿ 2 ಏಕಾದಶಿ ಉಪವಾಸಗಳು ಬರುತ್ತವೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಸಮಯದಲ್ಲಿ ಬರುವ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇದನ್ನು ಪವಿತ್ರ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನದಂದು ಮಹಿಳೆಯರು ಸಂತಾನ ಪ್ರಾಪ್ತಿಗಾಗಿ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಉಪವಾಸ ಮಾಡುತ್ತಾರೆ, ವಿಷ್ಣುವನ್ನು ಪೂಜಿಸುತ್ತಾರೆ. ಹಾಗಾದರೆ ಅಂತಹ ಪವಿತ್ರವಾದ ಪುತ್ರದ ಏಕಾದಶಿ ಯಾವ ದಿನ ಬಂದಿದೆ, ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಈ ಎಲ್ಲ ಮಾಹಿತಿಯನ್ನು ಈಗ ತಿಳಿಯೋಣ. 2026ರಲ್ಲಿ ಪುತ್ರದ ಏಕಾದಶಿ ಉಪವಾಸವು ಆಗಸ್ಟ್ 23ರಂದು ಬರುತ್ತದೆ. ಏಕಾದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ಏಕಾದಶಿ ತಿಥಿ ಪ್ರಾರಂಭವಾಗುವುದು ಆಗಸ್ಟ್ 23ನೇ ತಾರೀಕು ಬೆಳಗಿನ ಜಾವ 2 ಗಂಟೆಗೆ ಪ್ರಾರಂಭವಾಗಿ ಏಕಾದಶಿ ತಿಥಿ ಅಂತ್ಯವಾಗುವುದು ಆಗಸ್ಟ್ 24ನೇ ತಾರೀಕು ಬೆಳಗಿನ ಜಾವ 4 ಗಂಟೆ 18 ನಿಮಿಷಕ್ಕೆ. ಸೂರ್ಯೋದಯದ ಪ್ರಕಾರ ಈ ಒಂದು ಏಕಾದಶಿಯ ವ್ರತವನ್ನು ನಾವು ಆಗಸ್ಟ್ 23ನೇ ತಾರೀಕು ಭಾನುವಾರದಂದು ಆಚರಿಸುತ್ತೇವೆ. ಇನ್ನು ಪೂಜೆಗೆ ಶುಭ ಸಮಯವನ್ನು ನೋಡುವುದಾದರೆ, ಆಗಸ್ಟ್ 23ನೇ ತಾರೀಕು ಭಾನುವಾರ ಬೆಳಿಗ್ಗೆ 7 ಗಂಟೆ 32 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 24 ನಿಮಿಷದವರೆಗೂ ಇರುತ್ತದೆ. ಹಾಗೆ ಪಾರಾಯಣದ ಸಮಯ ಅಂದರೆ ಉಪವಾಸವನ್ನು ಮುಗಿಸುವ ಸಮಯ ಆಗಸ್ಟ್ 24ನೇ ತಾರೀಕು ಮಧ್ಯಾಹ್ನ 1 ಗಂಟೆ 41 ನಿಮಿಷದಿಂದ ಸಂಜೆ 4 ಗಂಟೆ 16 ನಿಮಿಷದವರೆಗೂ ಸಮಯವಿರುತ್ತದೆ. ಶಾಸ್ತ್ರಗಳ ಪ್ರಕಾರ ಏಕಾದಶಿಯಂದು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ನಿಗದಿತ ವಿಧಿವಿಧಾನಗಳ ಪ್ರಕಾರ ವಿಷ್ಣುವನ್ನು ಪೂಜಿಸಲು ಪ್ರತಿಜ್ಞೆ ಮಾಡಬೇಕು. ಭಗವಂತನಿಗೆ ತಿಲಕ ಹಚ್ಚಿ ಹಳದಿ ಹೂಗಳು, ಧೂಪ ದೀಪಗಳು, ಅಗತ್ಯವಿರುವ ಎಲ್ಲ ಪದಾರ್ಥಗಳು ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಿ ಅಂತಿಮವಾಗಿ ವಿಷ್ಣುವಿಗೆ ಆರತಿ ಮಾಡಿ ಮರುದಿನ ದ್ವಾದಶಿಯೊಂದು ಬ್ರಾಹ್ಮಣರಿಗೆ ಊಟ ಹಾಕಿದ ನಂತರ ಉಪವಾಸವನ್ನು ಮುರಿಯಿರಿ. ಈ ದಿನದಂದು ಶ್ರೀಕೃಷ್ಣನ ಬಾಲರೂಪವನ್ನು ಪೂಜಿಸುವುದು ಶುಭವೆಂದು ಹೇಳಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಪುತ್ರದ ಏಕಾದಶಿಯೊಂದು ಹಳದಿ ಧಾನ್ಯಗಳು, ಹಳದಿ ಬಟ್ಟೆಗಳು, ಹಳದಿ ಸಿಹಿ ತಿಂಡಿಗಳು ಮುಂತಾದ ಹಳದಿ ವಸ್ತುಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಅದು ಅದೃಷ್ಟವನ್ನು ಬಲಪಡಿಸುತ್ತದೆ ಮತ್ತು ಯಶಸ್ಸಿನ ಸಾಧ್ಯತೆಗಳನ್ನು ಸೃಷ್ಟಿಸುತ್ತದೆ ಎಂಬ ನಂಬಿಕೆ ಇದೆ. ಈ ದಿನ ಬಾಳೆಹಣ್ಣು, ಕಡಲೆಬೇಳೆ, ಬೆಲ್ಲ ಇಂತಹ ವಸ್ತುಗಳನ್ನು ದಾನ ಮಾಡುವುದು, ಹಸುಗಳಿಗೆ ಸೇವೆ ಸಲ್ಲಿಸುವುದು ಪುಣ್ಯವೆಂದು ಹೇಳಲಾಗುತ್ತದೆ. ಏಕಾದಶಿಯೊಂದು ಜಲದಾನ ಮಾಡುವುದನ್ನು ಶ್ರೇಷ್ಠ ದಾನವೆಂದು ಪರಿಗಣಿಸಲಾಗುತ್ತದೆ. ಏಕಾದಶಿಯ ದಿನದಂದು ಅಕ್ಕಿಯನ್ನು ಸೇವನೆ ಮಾಡಬಾರದು. ಅಂದರೆ ಅಕ್ಕಿಯಿಂದ ಮಾಡಿರುವ ಯಾವುದೇ ಪದಾರ್ಥವನ್ನು ತಿನ್ನಬಾರದು. ಜೊತೆಗೆ ತುಳಸಿ ಎಲೆಗಳನ್ನು ಈ ದಿನದಂದು ಕೀಳಬಾರದು. ಪೂಜೆಗೆ ಬಳಸಲು ಒಂದು ದಿನ ಮುಂಚಿತವಾಗಿ ಗಿಡದಿಂದ ತುಳಸಿ ಎಲೆಗಳನ್ನು ಕೀಳಿ. ಏಕಾದಶಿಯ ದಿನದಂದು ತುಳಸಿ ಎಲೆಯನ್ನು ಕೀಳಬೇಡಿ. ಜೊತೆಗೆ ತುಳಸಿ ಗಿಡಕ್ಕೂ ಕೂಡ ನೀರನ್ನು ಅರ್ಪಿಸಬಾರದು. ಏಕೆಂದರೆ ತುಳಸಿ ಮಾತೆಯು ಕೂಡ ಈ ದಿನ ಉಪವಾಸ ಇರುತ್ತಾರೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.